ಫುಲ್ ಆಲ್ ಓವರ್ ಬೈಕ್ನ ನಾವು ಈ ಥರ ಲಿಫ್ಟ್ ಮಾಡೋಕೆ ಹೋದರೆ ತುಂಬ ಲೈಟ್ ವೆಯ್ಟ್ ಇರುತ್ತೆ, ವೆಯ್ಟ್ ಅನ್ನೋದಿರಲ್ಲ. ಸೊ ಸೀಟ್ಗೆಲ್ಲ ಬರ್ತೀನಿ ಅಂತಂತಂದರೆ ಸೀಟ್ ಬಂದು ನಮಗೆ ಎಷ್ಟು ಬೇಕೋ ಆ ಸೈಟ್ ಮಾಡ್ಕೊಬೋದು. ಅದನ್ನು ನಮಗೆ ಕ್ವಿಕ್ ರಿಲೀಸ್ ಸಿಸ್ಟಮಲ್ಲೇ ಕೊಟ್ಟಿರ್ತಾನೆ. ಸೊ ನಾವು ಕ್ವಿಕ್ ರಿಲೀಸ್ನ ಆರಾಮಾಗಿ ಹಿಂಗೆ ಲೂಸ್ ಮಾಡಿ ನಮಗೆ ಯಾವ ಹೈಟ್ ಬೇಕೋ ಆ ಹೈಟ್ಗೆ ಹಿಂಗೆ ರೇಸ್ ಮಾಡಿ ಫಿಕ್ಸ್ ಮಾಡ್ಕೊಬೋದು. ಇದೇ ಸೈಕಲ್ ಯಾಕೆ ಬ್ರೋ? ಇದೇ ಸೈಕಲ್ ಏನಕ್ಕೆ ಅಂತಂತಂದರೆ ಇದು ಬಂದು ಫುಲ್ ಬಾಡಿ ಬಂದು ಅಲ್ಯೂಮಿನಿಯಂ ಅಲಾಯ್ 6061 ಮೆಟೀರಿಯಲ್ನ ಯೂಸ್ ಮಾಡಿರ್ತಾರೆ. ಮೇನ್ ನಾವು ನೋಡಬೇಕಾಗಿರೋಂಥದ್ದು ಕಾಂಪೋನೆಂಟ್ಸ್. ಫಸ್ಟು ವಿ ನೀಡ್ ಟು ಸಿ ಡ್ರೈವ್ ಟ್ರೈನ್. ಓಕೆ. ಸೊ ಡ್ರೈವ್ ಟ್ರೈನಿಗೆ ಬರ್ತೀನಿ ಅಂತಂತಂದರೆ ಈ ಡ್ರೈವ್ ಟ್ರೈನಲ್ಲಿ ಬಂದು ನಾರ್ಮಲ್ ಬೇಸಿಕ್ ಸೈಕಲ್ಸಲ್ಲೆಲ್ಲ ಬರೋದು 3x ಬರುತ್ತೆ, 2x ಬರುತ್ತೆ. ಇದು ಬಂದು ಒಂದು MTB ಕ್ಯಾಟಗರಿ ಅನ್ನೋದಕ್ಕಿಂತ ಒಂದು 1x9 ಗೇರ್ ಸಿಸ್ಟಮ್ ಅಂತ ಇರೋವಂಥದ್ದು. 1x9 ಬರುತ್ತೆ. ಇನ್ನು ಬ್ರೇಕಿಂಗ್ ಇದಕ್ಕೆ ಬರ್ತೀವಿ ಅಂತಂತಂದರೆ ಬೆಸ್ಟ್ ಬ್ರೇಕ್ಸ್ ಆ್ಯಕ್ಚುಲಾಗಿ ಎಂಟ್ರಿ ಲೆವೆಲ್ಗೆ ಹೇಳಬೇಕು ಅಂತ 27.5 ವೀಲ್ ಸೈಜ್ ಬರುತ್ತೆ. 9x1 ಗೇರ್ ಬರುತ್ತೆ. 9x1 ಕಾನ್ಸೆಪ್ಟ್ ಇದು. ಹೈಡ್ರಾಲಿಕ್ಕು ಶಾರ್ಪ್ನೆಸ್ ಜಾಸ್ತಿ ಇರುತ್ತೆ. ಶಾರ್ಪ್ನೆಸ್ ಜಾಸ್ತಿ ಇರುತ್ತೆ ವೆನ್ ಇಟ್ ಕಮ್ಸ್ ಟು ಮೆಕ್ಯಾನಿಕಲ್. ಸೊ ಮೆಕ್ಯಾನಿಕಲಲ್ಲಿ ಬಂದು ಕೇಬಲ್ ಇರೋ ಕಾರಣದಿಂದ ಲೂಸು ಟೈಟು ಅನ್ನೋ ಆಗ್ತಾ ಇರುತ್ತೆ. ಬಟ್ ಹೈಡ್ರಾಲಿಕಲ್ ಆ ಥರ ಪ್ರಾಬ್ಲಮ್ಸ್ ಏನೂ ಬರಲ್ಲ. ಸೊ ಒನ್ಸ್ ಬ್ಲೀಡ್ ಆಯಿತು ಅಂತಂತಂದರೆ 1 ಇಯರ್ 2 ಇಯರ್ 3 ಇಯರ್ ನಾವು ನೀಟಾಗಿ ಇಟ್ಕೊಂತೀವಿ ಅಂತ ಅಂದರೆ ಪರ್ಫೆಕ್ಟ್ ಆಗಿರುತ್ತೆ. ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ MTB ಸ್ಪೆಷಲಿಸ್ಟ್ ಸುದರ್ಶನ್. ಭಾರತ್ ಸೈಕಲ್ ಹಬ್ಬಲ್ಲಿ ವಾಪಸ್ ಬಂದಿದ್ದೀನಿ. ಆ್ಯಂಡ್ ಇವತ್ತು ನಾವು ಒಬ್ಬರು ಹೊಸ ಸ್ಟಾಫ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ. ದಿಸ್ ಇಸ್ ಪ್ರಕಾಶ್, ನಮ್ಮ ಬೈಕ್ ಸ್ಪೆಷಲಿಸ್ಟ್. ಹಲೋ ಗಾಯ್ಸ್. ಯಾ. ಸೊ ಬ್ರೋ, ಇವತ್ತು ನಾವೇನು ಮಾತಾಡ್ತಿದ್ದೀವಿ, ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ? ಸೊ ನಾನು ಬಂದು ನಿಮಗೆ ಒಂದು ಲೂಸಿಫರ್ ಬ್ಲ್ಯಾಕ್ ಡಾಗ್ ಅನ್ನೋ ಒಂದು ಸೈಕಲ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. ಶೋರ್. ಇದೇ ಸೈಕಲ್ ಯಾಕೆ ಬ್ರೋ? ಇದೇ ಸೈಕಲ್ ಏನಕ್ಕೆ ಅಂತಂತಂದರೆ ಇದು ಬಂದು ಫುಲ್ ಬಾಡಿ ಬಂದು ಅಲ್ಯೂಮಿನಿಯಂ ಅಲಾಯ್ 6061 ಮೆಟೀರಿಯಲ್ನ ಯೂಸ್ ಮಾಡಿರ್ತಾರೆ. ಇನ್ನು ಬ್ರೇಕಿಂಗ್ ಇದಕ್ಕೆ ಬರ್ತೀವಿ ಅಂತಂತಂದರೆ ಬೆಸ್ಟ್ ಬ್ರೇಕ್ಸ್ ಆ್ಯಕ್ಚುಲಾಗಿ ಎಂಟ್ರಿ ಲೆವೆಲ್ಗೆ ಹೇಳಬೇಕು ಅಂತಂತಂದರೆ ಹೈಡ್ರಾಲಿಕ್ ಶಿಮಾನೋ M200 ಹೈಡ್ರಾಲಿಕ್ ಬ್ರೇಕ್ಸ್ ಕೊಟ್ಟಿರ್ತಾನೆ. ಮತ್ತು ಇನ್ನು ವೀಲ್ ಸೈಜಿಗೆ ಬರ್ತೀವಿ ಅಂತಂದರೆ 27.5 ವೀಲ್ ಸೈಜ್ ಬರುತ್ತೆ. ಇನ್ನು ಫ್ರೇಮ್ ಸೈಜ್ ಬಂದು ನಿಮಗೆ 18 ಇಂಚಸ್ ಅಥವಾ ಮೀಡಿಯಮ್ ಫ್ರೇಮ್, ಮೀಡಿಯಮ್ ಸ್ಮಾಲ್ ಲಾರ್ಜ್ ಆ ಥರ ಕರಿತೀನಿ ಅಂತಂದರೆ ಮೀಡಿಯಮ್ ಬರುತ್ತೆ. ಇನ್ನು ಗೇರ್ಸ್ ವಿಷಯಕ್ಕೆ ಬರ್ತೀನಿ ಅಂತಂತಂದರೆ ಬ್ಯಾಕ್ ಸೈಡ್ ಬಂದು 9x1 ಗೇರ್ ಬರುತ್ತೆ. 9x1 ಕಾನ್ಸೆಪ್ಟ್ ಇದು ಡ್ರೈವ್ ಟ್ರೈನು. ಮತ್ತು ಡಿ-ರೀಲರ್ ಬಂದು ನಿಮಗೆ ಶಿಮಾನೋ ಆಲ್ಟಸ್ ಬರುತ್ತೆ ಬ್ಯಾಕ್ ಸೈಡ್ ಆಲ್ರೆಡಿ. ಮತ್ತು ಫ್ರಂಟ್ ಕ್ರ್ಯಾಂಕ್ ಬಂದು ಚಾರ್ಮ್ ಅನ್ನೋ ಒಂದು ಹಾಲೋಟೆಕ್ ಕ್ರ್ಯಾಂಕ್ ಬರುತ್ತೆ. ಮತ್ತು ಬಾಟಮ್ ರಾಕೆಟ್ ಎಲ್ಲ ಬಂದು ಹಾಲೋಟೆಕ್ ಇರುತ್ತೆ. ಮತ್ತು ನೆಕ್ಸ್ಟ್ ನಾವು ಇವಾಗ ಡಿಸ್ಪ್ಲೇಟ್ಸ್ಗೆಲ್ಲ ಬರ್ತೀನಿ ಅಂತಂತಂದರೆ 160 ರೋಟರ್ ಸಿಗುತ್ತೆ ನಿಮಗೆ ಶಿಮಾನೋದನ್ನೇ. ಮತ್ತು ಟೈರ್ ಕ್ವಾಲಿಟಿ ಎಲ್ಲ ಬಂದು ತುಂಬ ಚೆನ್ನಾಗಿರುತ್ತೆ. ಸೊ ಬ್ರ್ಯಾಂಡ್ ಬಂದು ಟೈರ್ದು ಕೆಂಡಾ ಅಂತ ಬರುತ್ತೆ ಬ್ರ್ಯಾಂಡು. ಮತ್ತು ನೀವು ನೋಡ್ತಿರ್ಬೋದು ಫುಲ್ ಸೈಕಲ್ ನಿಮಗೆ ಪ್ಯೂರ್ ಲೈಟ್ ವೆಯ್ಟ್ ಇರುತ್ತೆ, ಅಲ್ಯೂಮಿನಿಯಂ ಅಲಾಯ್ 6061 ಆಗಿರೋದ್ರಿಂದ. ಮತ್ತು ಇನ್ನೊಂದು ಹಾಲೋಟೆಕ್ ಬಾಟಮ್ ರಾಕೆಟ್, ಇದನ್ನು ನಾವು ಹಾಲೋಟೆಕ್ ಅಂತ ಕರಿತೀವಿ. ಒಳಗಡೆ ಫೈಬರ್ ಇರುತ್ತೆ, ಆಚೆಗಡೆ ಎಲ್ಲ ಅಲ್ಯೂಮಿನಿಯಂ ಕ್ಯಾಪ್ಸ್ ಬರುತ್ತೆ. ಸೊ ಫುಲ್ ಆಲ್ ಓವರ್ ಬೈಕ್ನ ನಾವು ಈ ಥರ ಲಿಫ್ಟ್ ಮಾಡೋಕೆ ಹೋದರೆ ತುಂಬ ಲೈಟ್ ವೆಯ್ಟ್ ಇರುತ್ತೆ, ವೆಯ್ಟ್ ಅನ್ನೋದಿರಲ್ಲ. ಸೊ ಸೀಟ್ಗೆಲ್ಲ ಬರ್ತೀನಿ ಅಂತಂತಂದರೆ ಸೀಟ್ ಬಂದು ನಮಗೆ ಎಷ್ಟು ಬೇಕೋ ಆ ಸೈಟ್ ಮಾಡ್ಕೊಬೋದು. ಅದನ್ನು ನಮಗೆ ಕ್ವಿಕ್ ರಿಲೀಸ್ ಸಿಸ್ಟಮಲ್ಲೇ ಕೊಟ್ಟಿರ್ತಾನೆ. ಸೊ ನಾವು ಕ್ವಿಕ್ ರಿಲೀಸ್ನ ಆರಾಮಾಗಿ ಹಿಂಗೆ ಲೂಸ್ ಮಾಡಿ ನಮಗೆ ಯಾವ ಹೈಟ್ ಬೇಕೋ ಆ ಹೈಟ್ಗೆ ಹಿಂಗೆ ರೇಸ್ ಮಾಡಿ ಫಿಕ್ಸ್ ಮಾಡ್ಕೊಬೋದು. ಇನ್ ಕೇಸ್ ಇವಾಗ ನನಗೆ ನೋಡಿ ಈ ಹೈಟ್ ಸೆಟ್ ಆಗ್ತಿದೆಯಾ, ಸೊ ಎಸ್ ವಿ ಕ್ಯಾನ್ ಲಾಕ್ ಇಟ್. ಇಷ್ಟು ಹೈಟ್ ಮಾಡಿಬಿಟ್ಟು ಇದಕ್ಕೆ ಲಾಕ್ ಮಾಡ್ಬೋದು. ಸೊ ಲಾಕ್ ಮಾಡಿದಾಗ ರಿಜಿಡಾಗಿ ಲಾಕ್ ಆಗುತ್ತೆ, ಲೂಸೆಲ್ಲ ಆಗಲ್ಲ, ಮತ್ತು ಟೈಟಲ್ಲೇ ಇರುತ್ತೆ ಇದು. ಸೊ ಮತ್ತೆ ಇವಾಗ ನಿಮಗೆ ಡೌನ್ ಬೇಕಂದರೆ ತಿರ್ಗಾ ಕ್ವಿಕ್ ರಿಲೀಸ್ನ ಹಿಂಗೆ ಲೂಸ್ ಮಾಡಿ ತಿರ್ಗಾ ರೆಡ್ಯೂಸ್ ಮಾಡ್ಕೊಳ್ಳಿ, ಆರಾಮಾಗಿ ಕ್ಲೋಸ್ ಮಾಡಿಬಿಡಿ, ಟೈಟ್ ಆಗಿಬಿಡುತ್ತೆ, ಫುಲ್ ಟೈಟ್. ಸೊ ನೆಕ್ಸ್ಟ್ ಬಂದು ಈ ಫ್ರೇಮಲ್ಲಿ ಇನ್ನೊಂದು ಬೆಸ್ಟ್ ವಿಷಯ ಏನು ಅಂತಂತಂದರೆ ನಿಮಗೆ ಕೇಬಲ್ಸ್ ಎಲ್ಲ ಬಂದು ಇಂಟರ್ನಲ್ ರೂಟಿಂಗ್ ಕೊಟ್ಟಿರ್ತಾನೆ. ಸೊ ಇದರಿಂದ ಏನು ಉಪಯೋಗ ನಿಮಗೆ ಅಂತಂತಂದರೆ ಇಂಟರ್ನಲ್ ರೂಟಿಂಗ್ ಆಗಿರೋದ್ರಿಂದ ನಿಮಗೆ ಕೇಬಲ್ಸ್ ಎಲ್ಲ ರಸ್ಟ್ ಅನ್ನೋ ಕಾನ್ಸೆಪ್ಟೇ ಬರಲ್ಲ ಇದರಲ್ಲಿ ನಿಮಗೆ. ಮತ್ತು ವೆನ್ ಇಟ್ ಕಮ್ಸ್ ಟು ಶಾಕ್ಸ್ ನೋಡಿ ಎಷ್ಟು ಆರಾಮಾಗಿ ಪಂಪ್ ತೊಗೊತಾ ಇದೆ. ಸೈಕಲ್ ಪ್ರೈಸ್ ಬಂದು ನಿಮಗೆ 37,899 ರೂಪೀಸ್ ಆಗುತ್ತೆ. ಸೊ ಗೈಸ್, ಇದ್ರ ಮೇಲೆ ನಿಮಗೆ ಒಳ್ಳೆ ಆಫರ್ ಇದೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅಥವಾ ಫಾಲೋ ಮಾಡಿಲ್ಲ ಅಂದರೆ ನಿಮಗೆ ಆಫರ್ ಸಿಗಲ್ಲ, ಖಂಡಿತ ಸಿಗಲ್ಲ. ಸೊ ನೀವು ಅಥವಾ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ನೀವು ವೀಡಿಯೋ ತೊಗೊಂಬಂದು ಭಾರತ್ ಸೈಕಲ್ ಹಬ್ಗೆ ತೋರಿಸಿದ್ದೀರಾ ಅಂತಂತಂದರೆ ನಿಮಗೆ ಈ ಸೈಕಲ್ ಮೇಲೆ ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ, ಒಳ್ಳೆ ಸರ್ವಿಸ್ ಸಿಗುತ್ತೆ, ಪ್ಲಸ್ ಅದ್ರ ಮೇಲೆ ನಿಮಗೆ ಒಂದು ಒಳ್ಳೆ ಗಿಫ್ಟ್ ವಾಚರ್ ಸಿಗುತ್ತೆ. ಏನು ಬ್ರೋ, ನೀವೇ ಆಫರ್ಸ್ ಎಲ್ಲ ಬಿಟ್ಬಿಟ್ಟಿದ್ದೀರಾ? ಒಳ್ಳೇದಾಯ್ತು ಬಿಡಿ, ಪರವಾಗಿಲ್ಲ. ನೋಡಿ ಸ್ನೇಹಿತರೆ, ನೀವು ಸ್ಟೋರ್ನ ವಿಸಿಟ್ ಮಾಡಲೇಬೇಕು, ಸಬ್ಸ್ಕ್ರೈಬ್ ಮಾಡಲೇಬೇಕು, ಇಲ್ಲಾಂದರೆ ಆಫರ್ ಅಂತೂ ಕೊಡಲ್ಲ. ಒಳ್ಳೊಳ್ಳೆ ಗಿಫ್ಟ್ ಕಾಯ್ತಾ ಇದೆ ನಿಮಗೋಸ್ಕರ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಎಲ್ಲ ಮಾಡಬೇಕಷ್ಟೇ ನೀವು, ಆಯಿತಾ? ಸರಿ, ಹಂಗಾರೆ ಸೈನಿಂಗ್ ಆಫ್, ಬಾಯ್, ಟೇಕ್ ಕೇರ್.